ಎಲ್ರಿಗೂ ನಮಸ್ಕಾರ. ನಾನು ಲೀಲಾ. ಇವತ್ತು ನಾನು 1 ಕೆಜಿ ಚಿಕನ್ನಲ್ಲಿ ಹಳ್ಳಿ ಸ್ಟೈಲ್, ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು 1 ಕೆಜಿ ಚಿಕನ್ಗೆ 1.5 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ 1 ಹಿಡಿ, ಒಂದು 3 ಗೆಡ್ಡೆ ಈರುಳ್ಳಿ, 1 ಹಿಡಿ ಕಾಯಿ ತುರಿ, ಅರ್ಧ ಇಂಚು ಶುಂಠಿ ಹಾಕಿದ್ದೀನಿ, ಒಂದು ಚಿಕ್ಕ ಟೊಮೊಟೊ, ಕಾಶ್ಮೀರಿ ಚಿಲ್ಲಿ ಪೌಡರು 1 ಸ್ಪೂನು, 1 ಟೀ ಸ್ಪೂನು, ಮಟನ್ ಸಾಂಬಾರು ಪುಡಿ 3 ಸ್ಪೂನು, ಅಚ್ಕಾರದ ಪುಡಿ 2 ಸ್ಪೂನು, ಕಡಲೆ, ಚಕ್ಕೆ, ಲವಂಗ 3, ಮೆಣಸು, ಗಸಗಸೆ ಸ್ವಲ್ಪ, ಇಷ್ಟನ್ನು ತಗೊಂಡು ಸಪ್ರೇಟಾಗಿ ರುಬ್ಕೊಂಬರ್ತಾಯಿದ್ದೀನಿ. ತುಂಬ ಸ್ಮೂತಾಗಿ ರುಬ್ಬಬೇಕು. ಇದನ್ನು ನೋಡಿ, ಈ ಥರ ಸಪ್ರೇಟಾಗಿ ರುಬ್ಕೊಂಬಂದಿದ್ದೀನಿ. ಸ್ಮೂತಾಗಿರಬೇಕು ಇದು. ಸ್ಮೂತಾಗಿ ರುಬ್ಕೊಂಬಂದಿದ್ದೀನಿ. ನಾನು 1 ಕೆಜಿ ಚಿಕನ್ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ಟವ್ ಹಚ್ಚಿ ಕುಕ್ಕರಲ್ಲಿ ಒಂದು 2-3 ಸ್ಪೂನು ಸನ್ಫ್ಲವರ್ ಎಣ್ಣೆ ಬಿಡ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ನಾವು 1 ಕೆಜಿ ಚಿಕನ್ ತೊಗೊಂಡಿದ್ವಲ್ಲ, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು. 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ನೀರಿನಂಶ ಎಲ್ಲ ಬಿಡಬೇಕು, ಚಿಕನ್ನಲ್ಲಿರೋ ನೀರಿನಂಶ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಮೇಯ್ನ್ ಇದೇನೆ. ಚೆನ್ನಾಗಿ ಎಣ್ಣೆಯಲ್ಲಿ ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚಿಕನ್ ಸಾಂಬಾರು ಚೆನ್ನಾಗಿ ಬರುತ್ತೆ. ನೀರಿನಂಶ ಈ ಥರ ಬಿಟ್ಟಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಇದು. ಆಮೇಲೆ ರುಬ್ಬಿರೋ ಮಿಶ್ರಣ ಹಾಕಬೇಕು. ನಾವು ನೀರಿನಂಶ ಬಿಡ್ದಂಗೆ ಹಾಕಿದರೆ ಚೆನ್ನಾಗಿ ಬರೋಲ್ಲ ಚಿಕನ್ ಸಾರು. ಈ ಥರ ನೀರಿನಂಶ ಬಿಟ್ಟಾದಮೇಲೆ ನಾವು ಮಟನ್ ಸಾಂಬಾರು ಪುಡಿ ಎಲ್ಲ ಏನು ರುಬ್ಕೊಂಡಿದ್ದೀವಿ ಅದನ್ನು ಫಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಒಂದು ನಿಮಿಷ 2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಈ ಮಸಾಲೆಯಲ್ಲಿ ಚಿಕನ್ ಸಾರು ಒಂದು ಸ್ವಲ್ಪ ಹೊತ್ತು ಬೇಯಬೇಕು, ಕುದಿಬೇಕು ಚೆನ್ನಾಗಿ. 1 ನಿಮಿಷ 2 ನಿಮಿಷ ಇದು ನೋಡಿ, ಈ ಥರ ಕುದಿ ಬರಬೇಕು. ಮಟನ್ ಸಾಂಬಾರು ಪುಡಿ, ಖಾರದ ಪುಡಿ ಫಸ್ಟ್ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 2 ನಿಮಿಷ ಕುದ್ರೆ ಸಾಕು. ನೋಡಿ, ಈ ಥರ ಕುದೀತಾ ಇದೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ನಿಮಿಷ ಈ ಥರ ಕುದಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ವಾರ ಪೂರ್ತಿ ಇದನ್ನೇ ಮಾಡಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿ ಇರುತ್ತೆ. ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು ರುಬ್ಬಿರೋ ಅಂಥ ಶುಂಠಿ, ಬೆಳ್ಳುಳ್ಳಿ ನಾವೇನು ತೊಗೊಂಡಿದ್ದೀವಿ ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದ್ದಿದ್ದಾದಮೇಲೆ ಈ ಮಿಶ್ರಣನ ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕಾಯಿ ತುರಿ ಇದೆಲ್ಲ ಏನು ರುಬ್ಬಿದ್ದೇನೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ತಾಯಿದ್ದೀನಿ. ಈ ಥರ 2 ನಿಮಿಷ ಕುದಿಬೇಕು. ಮಿಕ್ಸ್ ಮಾಡಿಕೊಂಡು ನೋಡಿ, ಚೆನ್ನಾಗಿ ಕುದ್ದಿದೆ. ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಾವು ಕನ್ಸಿಸ್ಟೆಂಟ್ ನೋಡಿಕೊಂಡು ಸಮ ಮಾಡ್ಕೋಬೇಕು. ಮುದ್ದೆಗೆ, ಇಡ್ಲಿಗೆ ಯಾವ ಥರ ಬೇಕು, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೋಡಿ, ಕ್ಲೋಸ್ ಮಾಡಿ ನಾನು 8 ಇಲ್ಲ 9 ಇಷ್ಟು ನಾನು ವಿಷಲ್ ಹಾಕಿಸ್ತಾಯಿದ್ದೀನಿ, ಕೂಗಿಸ್ತಾಯಿದ್ದೀನಿ. 9 ವಿಷಲ್ ಹಾಕಿಸ್ತಾಯಿದ್ದೀನಿ. ಇಲ್ಲಿ ಮೊಟ್ಟೆ ಹಾಕಿರಲಿಲ್ಲ ನಾನು. ಅದು ಬೆಂದಾದಮೇಲೆ ಇನ್ನೂ 2 ನಿಮಿಷ ಮೊಟ್ಟೆ ಹಾಕಿ ಕುದಿಸ್ಕೊತಾ ಇದ್ದೀನಿ. ಮೊಟ್ಟೆ ಮುಂಚೆನೇ ಹಾಕಿರ ಕೈಗೆ ಸಿಗಲ್ಲ, ಅದು ಬೆಂದೋಗಿರುತ್ತೆ ಸಾಂಬಾರಲ್ಲಿ. ಅದಕ್ಕೆ ಈಗ 2 ನಿಮಿಷ ಅದನ್ನು ಹಾಕಿ ಕೂಗಿಸ್ತಾ ಇದ್ದೀನಿ, ಬೇಯಿಸ್ತಾ ಇದ್ದೀನಿ. ನೋಡಿ, 2 ನಿಮಿಷ ಬೆಂದಿದೆ. ನೋಡಿ, ಚೆನ್ನಾಗಿ ಕುದ್ದಿದೆ. ಚಿಕನ್ ಸಾಂಬಾರು ರೆಡಿ ಆಯಿತು. ಇವತ್ತಿನ ಚಿಕನ್ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿರೋಕ್ಕೆ ತುಂಬ ಧನ್ಯವಾದಗಳು.